ಭೂಮಿ ಅನ್ನೋದು ಒಂದು ಗ್ರಹ ಅಲ್ವಾ? ಇಲ್ಲಿಂದ ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ಗ್ರಹಗಳಿಗೆ ನಾವೇನ್ ಕಳಿಸ್ಕೊಡ್ತಾ ಇದ್ದೀವಿ? ಸ್ಯಾಟಲೈಟ್ಸ್ ಅನ್ನ ಕಳಿಸ್ಕೊಡ್ತಾ ಇದೀವಿ. ಆದ್ರೆ ನಿಮ್ಮ ಮನೆ ಪಕ್ಕದಲ್ಲೇ ಒಂದು ಮನೆ ಇದೆ, ಪಕ್ಕದಲ್ಲೇ ಇದೆ ಮನೆ. ಆ ಮನೆ ಹೇಗಿದೆ ಅಂತ ನೀವು ನೋಡಕ್ಕಾಗಿಲ್ವಲ್ಲ. ಇದು ಒಕ್ಕಲಿಗರ ಮನೆ, ಇದು ಯಾವ್ದೋ ಹೊಳೆಯರೋ ಮಾದಿಗರೋ ಇನ್ಯಾವುದೋ ಸಮುದಾಯದವರ ಮನೆ. ಇದುವರೆಗೂ ಪಕ್ಕದಲ್ಲಿರುವಂತವ್ರ ಮನೆಯ ಊಟದ ಮನೆ ಹೇಗಿದೆ, ರೂಮ್ ಹೇಗಿದೆ ನೋಡಕ್ಕಾಗಿಲ್ವಲ್ಲ. ಅಲ್ಲಿಗೆ ಹೋಗಕ್ಕಿಂತ ಮುಂಚೆ ಈ ಪಕ್ಕದಲ್ಲೇ ಇರ್ತಕ್ಕಂಥ ಮನೆ ಒಳಗಡೆ ಕಾಲಿಡ್ಬೇಕಲ್ವಾ, ಇರ್ಬೇಕಲ್ವಾ? ಯಾವುದು ನಿಮ್ಮನ್ನ ತಡೀತಾ ಇದೆ ಅನ್ನೋದನ್ನ ಪ್ರಶ್ನೆ ಮಾಡ್ಕೋಬೇಕು. ಯಾವ ಕಾರಣಕ್ಕಾಗಿ ಪಕ್ಕದ ಮನೆ ಒಳಗಡೆ ಇದುವರೆಗೂ ಹೋಗಕ್ಕಾಗಿಲ್ಲ ಅನ್ನೋದನ್ನ ನಾವು ಇದುವರೆಗೂ ಪ್ರಶ್ನೆ ಮಾಡಕ್ಕೆ ಹೋಗಿಲ್ಲ. ಯಾಕೆ ಅಂದ್ರೆ ಪ್ರಶ್ನೆ ಮಾಡೋದನ್ನ ನಮ್ಗೆ ಹೇಳ್ಕೊಟ್ಟಿಲ್ಲ. ತುಂಬಾ ಪ್ರಶ್ನೆಗಳೇ ಸಾಕು ಕುತ್ಕೊಂಡ್ ಬಿಡ್ತೀವಿ, ಯಾಕಂದ್ರೆ ನಮ್ಮ ಹತ್ರ ಉತ್ತರ ಇರಲ್ಲ. ನೀವು ಮುಗ್ಧವಾಗಿರುವಂತ ಮಕ್ಕಳೇನ ತುಂಬಾ ಪ್ರಶ್ನೆಗಳು ಕೇಳ್ಬಿಟ್ರೆ ನಮ್ಮ ಹತ್ರ ಉತ್ತರ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ? ಎದುರಿಸ್ಬಿಟ್ಟು ಸುಮ್ಮನೆ ಪೈಮುಚ್ ಅಂತ ಹೇಳ್ಬಿಟ್ಟು ಎದುರಿಸ್ಬಿಟ್ಟು ಕೂರಿಸ್ಬಿಡ್ತೀವಿ. ಜಾತಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳೋದಕ್ಕೆ ನಾವು ಸಿದ್ಧನೇ ಇಲ್ಲ. ಜಾತಿಯ ಸಂಬಂಧಿತ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಗಳೇ ಇಲ್ಲ. ಯಾಕೆಂದ್ರೆ ಜಾತಿ ಅನ್ನೋದೇನೆ ಅನ್ಯಾಯದ ವ್ಯವಸ್ಥೆ, ಮೋಸದ ವ್ಯವಸ್ಥೆ. ಅದೊಂದು ದೊಡ್ಡ ಮೋಸ.